ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕೇಂದ್ರ ವಿರೋಧಿ ಮಕ್ಕಳ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಇವತ್ತೇನು ನೀಟ್ ಎಕ್ಸಾಮ್ ಏನು ತನಿಖೆ ನಡೀತಿದೆ ಅಂದರೆ ಯಾವತ್ತು ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆಯೋ ನಮ್ಮ ಮೋದಿ ಸರ್ಕಾರ ವಿಫಲ ಆಗಿದೆ. ಏನು ವಿಚಾರ ಅಂತಂದರೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಬರೀ ಮಾತಲ್ಲಿ ನಡೆಸ್ತಾ ಇದ್ದಾರೆ. ಯಾವುದು ಪಡಾವೋ ನಡೀತಾ ಇಲ್ಲ, ಯಾವುದೇ ಥರ ಬಚಾವ್ ನಡೀತಾ ಇಲ್ಲ. ಆ ವಿಚಾರ ಫಸ್ಟು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಮ ನೀಟ್ ಎಕ್ಸಾಮಲ್ಲಿ ಫಸ್ಟ್ ಆಫ್ ಆಲ್ ಡಾಕ್ಟ್ರುಗಳು 25 ಲಕ್ಷ ಜನ ಈ ಸತಿ ಏನು ಎಕ್ಸಾಮ್ ಬರೆದಿದ್ದಾರೋ ಮನೇಲಿ ಒಬ್ಬೊಬ್ಬರು ಮನೇಲಿ ಕಷ್ಟಗಳಿರ್ತದೆ ಸರ್. ಆ ಮನೆ ಕಷ್ಟಗಳನ್ನ ಬಡವರಾಗಲಿ ಅವ್ರ ಒಂದು ಮನೆ ಮಾರಾಟಕ್ಕೆ ಇಟ್ಟಾರು, ಅಡ ಇಟ್ಟಾರು, ಒಂದು ನೀಟ್ ಎಕ್ಸಾಮ್ ಬರ್ಕೊಂಬಂದಿರ್ತಾರೆ ಅಂದರೆ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಇದ್ರಲ್ಲಿ ಬಂದಿರ್ತಾರೆ. ಆ ಎಕ್ಸಾಮ್ನ ಬರೆಯೋಕ್ಕೆ ಕಷ್ಟಪಟ್ಟಿರ್ತಾರಲ್ಲ, ಆ ಕಷ್ಟನ ಒಂದು ಸ್ಟ್ರೆಸ್ ಲೆವೆಲ್ ಇರ್ತದೆ. ಒಂದು ಎಕ್ಸಾಮ್ ಬರೆಯೋದು ತುಂಬ ಸ್ಟ್ರೆಸ್ ಇರ್ತದೆ. ಅದಕ್ಕೆ 25 ಜನಕ್ಕೆ ಒಬ್ಬರಿಗೆ ಸೀಟ್ ಆಗೋದು, 25 ಲಕ್ಷ ಜನಕ್ಕೆ 1,25,000 ಜನಕ್ಕೆ ಮಾತ್ರ ಸೀಟ್ ಆಗೋದು. ಆ 1,25,000 ಜನಕ್ಕೆ ಸೀಟ್ ಆಗಬೇಕು ಅಂದರೆ ಅವ್ರು ಎಷ್ಟು ಸ್ಟ್ರೆಸ್ ಪಟ್ಟಿರ್ತಾರೆ. ಆ ಸ್ಟ್ರೆಸ್ಸೆಲ್ಲ ಇನ್ನೇನಪ್ಪ ರಿಲೀಫ್ ಆಯಿತು ಅಂತ ಇದ್ದಂಗೆ ಅವ್ರಿಗೆ ಏನು ಮಾಡ್ತಾರೆ, ಎಕ್ಸಾಮ್ ಇಲ್ಲ, ಕ್ಯಾನ್ಸಲ್ ಆಗಿದೆ, ಇದು ವಿಫಲ ಯಾವುದು ಸಹ ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರ್ತಾ ಇದೆ. ಅವರು ವಿಫಲ ಆಗಿದ್ದಾರೆ. ಎಕ್ಸಾಮ್ನು ತಿರ್ಗಾ ಎಕ್ಸಾಮ್ ಮಾಡಿದಂತ ಎಕ್ಸಾಮ್ ಯಾಕೆ ಮಾಡಬೇಕು ಸರ್? ಆ ಎಕ್ಸಾಮ್ ಮಾಡೋದ್ರಿಂದ ಎಷ್ಟು ತಿರ್ಗಾ ಸ್ಟ್ರೆಸ್ ಬರುತ್ತೆ ಗೊತ್ತಾ ಸರ್? ಒಬ್ಬರು ಮನೆಯಲ್ಲಿ ಚಿಕ್ಕ ವಯಸ್ಸಿಂದನೂ ಡಾಕ್ಟ್ರ್ ಓದ್ಕೊಂಡು ಬರಬೇಕು ಅಂತ ಬಂದಿರೋರು, ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾ ಇದ್ದವರು, ಒಂದು ವರ್ಷದಿಂದ ಓದ್ತಾ ಇರ್ತಾರೆ, ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋರು, ಈ ಕ್ಷಣದಲ್ಲಿ ತಿರ್ಗಾ ಎಕ್ಸಾಮ್ ಬರೀತಂದ್ರೆ ಇನ್ನೊಂದು ತಿಂಗಳಲ್ಲಿ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ವಿ, ತಿರ್ಗಾ ಎಕ್ಸಾಮ್ ಬರೀತಂದರೆ ಪೇಪರ್ ಲೀಕ್ ಆಗಿರೋ ಕಾರಣದಿಂದ ಅವ್ರು ತಿರ್ಗಾ ಸ್ಟ್ರೆಸ್ ಲೆವೆಲ್ ಎಷ್ಟಾಗ್ಬೋದು? ಸ್ಟ್ರೆಸ್ ಅನ್ನೋದು ಎಷ್ಟು ಕಷ್ಟ ಆಗೋತ್ತಾ ಸರ್? ಯಾಕೆ ನಾವು ಎಕ್ಸಾಮ್ ಓದ್ಕೊಂಬಂದವರು ಮತ್ತು ನಮ್ಮ ಮೋದಿಯವರ ಇಂಟೆನ್ಷನ್ ಏನು ಅಂದರೆ ನಾನು ಓದಿಲ್ಲ, ನೀವು ಓದಬೇಡಿ ಅನ್ನೋ ಹೇಳಿಕೆ ಕೊಡ್ತಾಯಿದ್ದಾರೆ ಅನಿಸುತ್ತೆ. ಈ ಎಕ್ಸಾಮ್ನ ಲಾಸ್ಟ್ ಟೈಮ್ ಆಗಿತ್ತು, ಈ ಫಸ್ಟ್ ಟೈಮ್ ಆಗ್ತಿಲ್ಲ. CBI ತನಿಖೆ ಅಂತ ಹಾಕ್ಬಿಟ್ಟು CBI ತನಿಖೆಯಲ್ಲಿ ಎಷ್ಟು ಜನ ಸುಮ್ಮನೆ 4-5 ಜನ ಅರೆಸ್ಟ್ ಮಾಡಿದ್ರು, ಅದಾದಮೇಲೆ ಶಾಪ್ ಆಗೋಯ್ತು. ನಮ್ಗೆ ಏನು ವಿಚಾರಗಳು ಬರಲಿಲ್ಲ ಸರ್. ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ ಸರ್. ಪೇಪರ್ ಲೀಕ್ ಆಗಿರೋದಕ್ಕೆ ಕಾರಣದಿಂದ ನಿಂತೋಗಿದೆ. ಪೇಪರ್ ಲೀಕ್ ಆಗೋವ್ರು ಏನು ಮಾಡ್ತೀವಿ ಸರ್ ಇವುಗಳು? ಪೇಪರ್ ಹೆಂಗೆ ಸರ್ ಲೀಕ್ ಆಗುತ್ತೆ? ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗ್ತಿದೆ ಅಂದರೆ ಎಷ್ಟು ವಿಫಲ ಅಲ್ವಾ ಸರ್ ಅದು? ಒಂದು ಎಕ್ಸಾಮ್ ಪೇಪರ್ ಲೀಕ್ ಆಗ್ತಿದೆ ಅಂತಂದರೆ ಫೇಲ್ಯೂರ್ ಆಫ್ ಮೋದಿ ಗೌರ್ಮೆಂಟ್. ನಾವು NTA ಏನಿದೆಯೋ, NTA ಅನ್ನೋದು ನ್ಯಾಷನಲ್ ಏನಿದೆಯೋ, NTA ಎಕ್ಸಾಮ್ ಮಾಡ್ತಾರೆ, ಟೆಸ್ಟ್ ಏಜೆನ್ಸಿ ಏನಿದೆಯೋ, ಅವರು ಬಂದು ಫೇಲ್ಯೂರ್ ಆಗಿದ್ದಾರೆ. ಇದು ಫಸ್ಟ್ ಟೈಮ್ ನಡೀತಲ್ಲ, ಸುಮಾರು ಸೈಜ್ ನಡೀತಾ, ಈ ಸೈಜ್ ಸ್ಟಾಪ್ ಆಗಬೇಕು. ನಾವು ಎಕ್ಸಾಮು ಏನು ಕಂಡಕ್ಟ್ ಆಗಿದ್ವಿ ಅದೇ ಮುಗಿಸ್ಲಿ ಅಂತ ಕೇಳ್ಕೊತಾ ಇದೀವಿ ಸರ್ ನಾವು. ಹೇಳೋ ಅಂತ KR Assembly ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್.